ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ, ಆರೋಗ್ಯವಾಗಿದ್ದೀರಾ ಅನ್ಕೋತೀನಿ. ಮನುಷ್ಯನಿಗೆ ಆರೋಗ್ಯ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಗಾಗಿ ಏನೇ ಕಡಿಮೆ ಆದರೂ ಆರೋಗ್ಯ ಮಾತ್ರ ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ, ಆರೋಗ್ಯದ ಕಡೆ ಗಮನ ಇರಲಿ. ಹಾಗೆ ಇವತ್ತಿನ ಒಂದು ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಾರ್ನಿಂಗ್ ರೂಟೀನ್ ಆಗಿರೋದ್ರಿಂದ ಪ್ರತಿದಿನ ಕೂಡ ತುಂಬ ಸಿಂಪಲ್ ಅನಿಸುತ್ತೆ, ಆದರೆ ಪ್ರತಿದಿನ ಕೂಡ ಒಂದು ಹೊಸ ಆಯ್ಕೆ, ಒಂದು ಹೊಸ ಆಸೆಯಿಂದ ನಾವು ದಿನನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಸೊ ಹಾಗೆ ಇವತ್ತಿನ ನನ್ನ ಒಂದು ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕಡೆ ಚಹಾ ಮಾಡೋಕ್ಕೆ ಇಟ್ಬಿಟ್ಟು ನಾನು ಹಾಗೆ ಹಿಟ್ಟು ನಾದ್ತಾ ಇದ್ದೀನಿ. ಸೊ ನೈಟಲ್ಲಿ ಏನೂ ಪ್ರಿಪೇರ್ ಮಾಡಿದ್ದಿಲ್ಲ ಲಂಚ್ಗೆ, ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಮಾರ್ನಿಂಗೇ ಪ್ರಿಪೇರ್ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಸೊ ಪ್ರತಿದಿನವೂ ಒಂದೇ ರೂಟೀನ್ ಅಂತ ಹೇಳೋಕ್ಕಾಗೋದಿಲ್ಲ, ಮಕ್ಕಳಿರೋ ಮನೆಯಲ್ಲಿ ರೂಟೀನ್ ಅಂತೂ ಫಾಲೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೈಟಲ್ಲಿ ಏನೂ ಪ್ರಿಪೇರ್ ಮಾಡಿದ್ದಿಲ್ಲ, ಬೆಳಗ್ಗೆನೇ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಎದ್ಬಿಟ್ಟು ಚಹಾ ಆಗೋವರೆಗೂ ಹಿಟ್ಟಾದರೂ ನಾದಿಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಹಿಟ್ಟು ಕಲಸಿಟ್ಟು ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಅದಾದಮೇಲೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತೀನಿ. ಬಟ್ ಇಲ್ಲಿ ನೋಡಿ, ಈ ಪಕ್ಷಿಗಳಿಗೆ ನೋಡಿದರೆ ಎಷ್ಟು ಅಯ್ಯೋ ಅನಿಸುತ್ತೆ ಅಂದರೆ, ಆವಾಗೆಲ್ಲ ಮನೆ ಮೇಲೆ ಒಂದು ಸ್ವಲ್ಪ ಏನಾದರೂ ಒಣಗಿ ಹಾಕಿದಾಗ ಅವ್ರ ಥರ ಒಂದು ಜೀವನ ಸಾಗ್ತಾಯಿತ್ತು. ಬಟ್ ಇವಾಗ ಏನಾಗಿದೆ ಅಂದರೆ, ನಮ್ಮ ಒಂದು ಸೇಫ್ಟಿನ ನೋಡ್ಕೊಂಡ್ಬಿಟ್ಟು ಮನೇಲೇ ನಾವೆಲ್ಲ ಫುಲ್ ಪ್ಯಾಕ್ ಮಾಡಿಬಿಟ್ಟು ನೆಟ್ ಹಾಕಿಸಿ ನಮ್ಮ ಮನೇಲಿ ನಾವು ಸೇಫಾಗಿರ್ತೀವಿ, ಆರಾಮಾಗಿರ್ತೀವಿ. ಆದರೆ ಈ ಪಕ್ಷಿಗಳಿಗೆ ಊಟಕ್ಕೆ ನೀರು ಏನು ಕೂಡ ಸಿಗೋದಿಲ್ಲ ಹುಡುಕಿದ್ರೆ. ಬಟ್ ಒಂದು ಬಗ್ಸೆ ಅಷ್ಟು ನಾನು ಅಕ್ಕಿ ಹಾಕಿದಾಗ ಅಷ್ಟೊಂದು ಪಕ್ಷಿಗಳು ಬಂದು ತಿಂತಾಯಿತ್ತು. ಆದರೆ ನಾವು ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಅದಕ್ಕೆಲ್ಲ ಅಲವಿಲ್ಲ. ಬಟ್ ಹಾಗಾಗಿ ಸ್ಟಾಪ್ ಮಾಡಿದಾಗ 2 ದಿನ ಎಲ್ಲ ಪಕ್ಷಿಗಳು ಬಂದು ಕಾಯ್ತಾಯಿತ್ತು, ಹಾಕ್ತಾರೇನೋ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಸಮಾಜನೇ ಹಾಗಾಗಿಬಿಟ್ಟಿದೆ. ರೂಲ್ಸ್ನ ನಾವು ಕೂಡ ಫಾಲೋ ಮಾಡಬೇಕಾಗುತ್ತೆ. ಬಟ್ ಆ ಒಂದು ಪಕ್ಷಿನ ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅವಕ್ಕೆ ತಿನ್ನೋಕೆ, ಕುಡಿಯೋಕ್ಕೆ ನೀರು ಎಲ್ಲಿಂದ ಹೇಗೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಇವಾಗ ಸಿಂಟ್ಯಾಕ್ಸು, ನಮ್ಮ ಒಂದು ಟ್ಯಾಂಕರು, ನಮ್ಮ ಒಂದು ಮನೆ, ನಮ್ಮ ಒಂದು ಸಂಸಾರ ಅಂತ ಹೇಳ್ಬಿಟ್ಟು ನಾವು ಸೇಫ್ ಆಗಿರ್ತೀವಿ. ಬಟ್ ಇವಾಗ ಹಸುಗಳಿಗೆ ಆಗಿರ್ಬೋದು, ಕುರಿಗಳಿಗೆ ಆಗಿರ್ಬೋದು, ಪಕ್ಷಿಗಳಿಗೆ ಆಗಿರ್ಬೋದು, ಅದಕ್ಕೆಲ್ಲ ಕೂಡ ಈ ಒಂದು ಆಹಾರ ಅನ್ನೋದು ಎಲ್ಲಿಂದ ಸಿಗುತ್ತೆ ಅನ್ನೋದೇ ಒಂದು ಪ್ರಶ್ನೆ ಆಗಿಬಿಟ್ಟಿದೆ. ಯಾವ ಮಾತು ಬರದೇ ಇರೋ ಒಂದು ಮೂಕ ಪ್ರಾಣಿಗೆ ಆ ದೇವರೇ ಒಂದು ನೋಡ್ಕೋತಾನೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಹಾಗೆ ಇಲ್ಲಿ ಇವತ್ತಿನ ಒಂದು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇಲ್ಲಿ ನಾನಿವತ್ತು ಗ್ರೇವಿ ಥರ ಮಾಡ್ತಾಯಿದ್ದೀನಿ, ಪಲ್ಯ ಮಾಡ್ತಾಯಿಲ್ಲ, ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಮೊಳಕೆ ಕಾಳನ್ನ ಯೂಸ್ ಮಾಡಿಕೊಂಡು ಇದಕ್ಕೆ ನೀವು ಕಾಂಬಿನೇಷನಾಗಿ ಚಪಾತಿ, ಪೂರಿ ಅಥವಾ ದೋಸೆ ಜೊತೆನೂ ಕೂಡ ತಿನ್ಬೋದು. ಅಥವಾ ಪಾವ್ ಭಾಜಿ, ಮಿಸಾಲ್ ಪಾವ್ ಅಂತಾರಲ್ಲ, ಮಿಸಾಲ್ ಪಾವ್ ಥರ ನೀವು ಪಾವ್ ಭಾಜಿ ಥರನೂ ಮಾಡ್ಕೊಂಡು ತಿನ್ಬೋದು. ಸೊ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ರೆಸಿಪಿನ ಶೇರ್ ಮಾಡಿರ್ತೀನಿ. ಹಾಗೆ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ, ಇವಾಗೆಲ್ಲ ಕಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಆದಷ್ಟು ನಾನು ನೈಟಲ್ಲೇ ಕಟ್ ಮಾಡಿಕೊಂಡು ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಬಟ್ ಆಗಲಿಲ್ಲ ಅಂದರೆ ಅನಿವಾರ್ಯ ಬೆಳಿಗ್ಗೆ ಬೇಗ ಎದ್ದು ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಹಾಗೆ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು ಹಾಕಿಬಿಟ್ಟು ಒಂದು ಸ್ವಲ್ಪ ಕಾಯಕ್ಕೆ ಬಿಡಬೇಕು. ಅದಾದಮೇಲೆ ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಉಮ್ಗೊಳಿಸೋವರೆಗೂ ಇದು ಮಾಡಬೇಕು. ಆದಷ್ಟು ಈ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಎಲ್ಲನೂ ಕೈಯಾಡಿಸ್ಬಿಟ್ಟು ನೀವು ಇದಕ್ಕೆ ಸ್ವಲ್ಪ ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್, ಅರ್ಶಿಣ ಪೌಡರ್, ಹಾಗೆ ಕೊರಿಯಂಡರ್ ಪೌಡರ್ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಉಪ್ಪು, ಬೆಲ್ಲ, ಲಿಂಬೆಹಣ್ಣು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಅದಾದಮೇಲೆ ಇಲ್ಲಿ ನೀವೇನಾದ್ರು ಮೊಳಕೆ ಕಾಳು ಹಾಕ್ತಾಯಿದ್ರೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದೆಲ್ಲ ಕೂಡ ಸ್ವಲ್ಪ ಬೆಂದ ಮೇಲೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಕುದಿಸಿ ಮಾಡ್ತಾರೆ ಅಥವಾ ಕೆಲವೊಬ್ಬರು ಹುರಿದು ಮಾಡ್ತಾರೆ. ಬಟ್ ನಾನಿಲ್ಲಿ ಎಳೆಯದು ಇರೋದ್ರಿಂದ ಹುರಿದು ಮಾಡ್ತಾಯಿದ್ದೀನಿ.
ಸೊ ಸ್ವಲ್ಪ ಹುರಿದ್ಬಿಟ್ಟು ಈ ಥರ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಉಸುಳಿನ ಹಾಕಿಬಿಟ್ಟು ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಶೇಂಗಾ ಪುಡಿನ ಹಾಕ್ತಾಯಿದ್ದೀನಿ. ಶೇಂಗಾ ಪುಡಿನ ಹಾಕಿಬಿಟ್ಟು ಸ್ವಲ್ಪ ಬೇಕಾದಷ್ಟು ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ನೀರು ಹಾಕಿಬಿಟ್ಟು ಕುದಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾದಂಥ ಒಂದು ಮೊಳಕೆ ಕಾಳಿನ ಗ್ರೇವಿ ರೆಡಿ ಆಗುತ್ತೆ. ಸೊ ಇದಕ್ಕೆ ನಾನು ಆಗಲೇ ಹೇಳಿದಾಗೆ ನೀವು ಮಿಸಾಲ್ ಪಾವ್ ಥರ ಬ್ರೇಕ್ಫಾಸ್ಟಿಗೆ ಅಥವಾ ಸಂಜೆ ಸ್ನ್ಯಾಕ್ಸ್ ಕೂಡ ನೀವು ಮಾಡ್ಕೋಬೋದು, ಅಥವಾ ಇದ್ರ ಜೊತೆ ಚಪಾತಿ, ಪೂರಿ ಅಥವಾ ಪಾವ್ ಜೊತೆನೂ ಕೂಡ ನೀವು ತಿನ್ಬೋದು. ಹಾಗೆ ಇಲ್ಲಿ ನಾನು ಬಿಸಿ ಅನ್ನನ ಒಗ್ಗರಣೆ ಹಾಕಬೇಕು ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ಈ ಕಡೆ ಅಷ್ಟರಲ್ಲಿ ಅದು ಪಲ್ಯ ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ನೋಡಿ ಈ ಥರ ಆಗಿದೆ. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಇದು ಎರಡನ್ನೂ ಒಗ್ಗರಣೆ ಹಾಕಿಟ್ಮೇಲೆ ಇವಾಗ ಬ್ರೇಕ್ಫಾಸ್ಟ್ ಒಂದೇ ಉಳಿಯೋದು, ಅದಾದಮೇಲೆ ಚಪಾತಿ ಮಾಡಬೇಕು. ಹಾಗೆ ಎಲ್ಲ ಏನೇನು ತೊಗೊಂಡಿದ್ದೆ ಅದನ್ನೆಲ್ಲನೂ ಕೂಡ ಎತ್ತಿಟ್ಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸ್ಲ್ಯಾಬೆಲ್ಲ ಕ್ಲೀನ್ ಆಗುತ್ತೆ. ಹಾಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಆಗಿಂದಾಗಲೇ ಮಾಡೋದ್ರಿಂದ. ಹಾಗೆ ಇವತ್ತು ಎಲ್ರಿಗೂ ಒಂದು ವಿಷಯ ಹೇಳಬೇಕು ಅಂದ್ಕೊಂಡೆ. ಸೊ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಿದಾರೆ ಅವ್ರಿಗೆ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮ ಚಾನಲ್ ಏನಾದರೂ ರೂಲ್ಸ್ ಕಂಪ್ಲೀಟ್ ಮಾಡಿದಾರೆ, ಮಾನಿಟೈಸೇಷನ್ ಆನ್ ಆಗುತ್ತೆ, ಅಪ್ಲೈ ಮಾಡಬೇಕು ಅಂದರೆ ನಿಮ್ಮ ಚಾನಲ್ ಒಂದು ಸರ್ತಿ ಯಾರಿಗಾದರೂ ಕ್ರಿಯೇಟರ್ಸ್ಗೆ ತೋರಿಸಿ ನಿಮ್ಮ ಚಾನಲಲ್ಲಿ ಎಲ್ಲ ರೂಲ್ಸ್ ಫಾಲೋ ಆಗಿದೆಯಾ, ಏನೂ ಮಿಸ್ಟೇಕ್ ಮಾಡಿಲ್ವಾ, ಕಾಪಿರೈಟ್ ಕ್ಲೇಮ್ ಬಂದಿಲ್ವಾ, ಎಲ್ಲ ಕೂಡ ಒಂದು ಸರ್ತಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಅಪ್ಲೈ ಮಾಡಿ. ನಿಮಗೆ ಎಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಮನೇಲಿರೋರ ಹತ್ರ ಅಥವಾ ನೀವೇ ಆಗಿರ್ಬೋದು ಗೊತ್ತಿಲ್ಲದೆ ಇರೋರ ಹತ್ರ ಯಾರಾದರೂ ನೀವು ಅಪ್ಲೈ ಮಾಡಿದರೆ ಏನಾದರೂ ಪ್ರಾಬ್ಲಮ್ ಆದರೆ ಮುಂದೆ ನೀವೇ ಹೊಣೆ ಆಗ್ತಾರೆ. ಇಷ್ಟು ದಿನ ಕಷ್ಟಪಟ್ಟು ಚಾನಲ್ನ ಗ್ರೋ ಮಾಡಿರ್ತೀರ, ಒಂದು ಸ್ವಲ್ಪ ಶಾಣೆತನ ಮಾಡಿಬಿಟ್ಟು ಒಂದು ಸ್ವಲ್ಪ ದುಡ್ಡು ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ನೀವು ಏನಾದರೂ ಮಿಸ್ಟೇಕ್ ಮಾಡಿದರೆ ಇಡೀ ನಿಮ್ಮ ಒಂದು ವರ್ಷ ಪೂರ್ತಿ ಎನರ್ಜಿ ಹಾಕಿರೋ ಒಂದು ನಿಮ್ಮ ಒಂದು ಚಾನಲ್ ಬೆಳೆಸಿರೋ ಚಾನಲ್ ಏನಾಗುತ್ತೆ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಆ ತಪ್ಪನ್ನ ಮಾಡೋಕ್ಕೋಗಬೇಡಿ. ಆದಷ್ಟು ಒಬ್ರಿಗೆ ಕೊಟ್ಬಿಟ್ಟು ಅವ್ರ ಫೀಸ್ ಕೂಡ ಜಾಸ್ತಿ ಇರೋದಿಲ್ಲ, ಕಡಿಮೆ ಫೀಸಲ್ಲಿ ಅವ್ರು ಮಾಡಿಕೊಡ್ತಾರೆ, ನೋಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಚಾನಲು ಸೇಫ್ ಆಗಿರುತ್ತೆ, ನೀವು ಕೂಡ ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆ ಮನೇಲಿ ಎಲ್ಲರೂ ಕೂಡ ಎದ್ದರು, ಇಷ್ಟು ಕೆಲಸ ಆಗೋ ಅಷ್ಟರಲ್ಲೇ ಮನೇಲಿ ಎಲ್ಲರೂ ಕೂಡ ಎದ್ದುಬಿಟ್ರು. ಅವ್ರಿಗೆ ಸ್ವಲ್ಪ ನೀರು ಕಾಸಿಬಿಟ್ಟು ಕೊಟ್ಟು ಅದಾದಮೇಲೆ ಚಹಾ ಮಾಡಿ ಕೊಟ್ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ. ಅದಾದಮೇಲೆ ಅವ್ರು ರೆಡಿ ಆಗ್ತಾರೆ. ನಾನಿಲ್ಲಿ ಚಪಾತಿ ಮಾಡ್ತೀನಿ, ಅವ್ರು ರೆಡಿ ಆಗೋ ಅಷ್ಟರಲ್ಲಿ ನನ್ನ ಚಪಾತಿ ರೆಡಿ ಆಗುತ್ತೆ. ಹಾಗೆ ಚಪಾತಿ ಮಾಡಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ. ಸೊ ಬಿಸಿ ಬಿಸಿಯಾದ ಬ್ರೇಕ್ಫಾಸ್ಟ್ ರೆಡಿ ಮಾಡೋಷ್ಟು ಅವ್ರು ತಿನ್ನೋ ಅಷ್ಟರಲ್ಲಿ ನಂದು ಒಂದು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಬಾಕ್ಸ್ನ ಪ್ಯಾಕ್ ಮಾಡಿರ್ತೀನಿ. ಸೊ ಕೆಲಸ ಆದಷ್ಟು ಮುಗಿದ್ಬಿಡುತ್ತೆ. ಸೊ ಇವತ್ತಿನ ಒಂದು ಲಂಚ್ ಬಾಕ್ಸ್ಗೆ ನಾನು ಉಸಿರಿ ಗ್ರೇವಿ ಹಾಗೆ ಚಿತ್ರಾನ್ನ, ಚಪಾತಿ ಇಷ್ಟ ಆಗಿರುತ್ತೆ. ಸೊ ನನ್ನ ಮಗನಿಗೆ ಚಪಾತಿನೇ ಕಟ್ಟಿರ್ತೀನಿ. ಆದಷ್ಟು ಈ ಒಂದು ರೈಸ್ ಐಟಮು ಇದನ್ನೇನಾದರೂ ಕಟ್ಟಿದರೆ ಸ್ವಲ್ಪ ತಿಂದು ಸ್ವಲ್ಪ ಉಳಿಸ್ಕೊಂಬರೋದು ಜಾಸ್ತಿ. ಸೊ ಚಪಾತಿ ಕಟ್ಟಿದರೆ ಆಲ್ಮೋಸ್ಟ್ ರೋಲ್ ಮಾಡಿಕೊಟ್ರೆ ಫುಲ್ ತಿಂದು ಬರ್ತಾನೆ. ಹಾಗಾಗಿ ಕೆಲವೊಂದು ಸರ್ತಿ ಇದನ್ನು ಕಟ್ಟಿರ್ತೀನಿ, ಕೆಲವೊಂದು ಸರ್ತಿ ಚಪಾತಿನ ಕಟ್ಟಿರ್ತೀನಿ. ಇದೆ ಅಂತ ಹೇಳ್ಬಿಟ್ಟು ಫಿಕ್ಸ್ ರೂಟೀನ್ ಅಂತ ಏನು ಹಾಕಿಲ್ಲ, ಬಟ್ ಏನು ಕೊಟ್ಟರು ಮಕ್ಕಳು ತಿನ್ನಬೇಕು ಆ ಒಂದು ಅಭ್ಯಾಸನ ಮಾಡಿಸ್ತಾ ಇರ್ತೀನಿ. ನಾವು ಏನು ರೂಟೀನ್ ಹಾಕ್ತೀವಿ ಅವ್ರಿಗೂ ಕೂಡ ಅದೇ ಫಾಲೋ ಆಗುತ್ತೆ. ಈ ಟೈಮಲ್ಲಿ ಚಪಾತಿನೇ ತಿನ್ನಬೇಕು ಅಂದರೆ ಅವ್ರು ಯಾವ ಹೊತ್ತಾದರೂ ಆ ಟೈಮಲ್ಲಿ ಚಪಾತಿನೇ ಬೇಕು ಅಂತ ನಿಂದಿರ್ತಾರೆ. ಹಾಗಾಗಿ ನಾವು ಏನು ರೂಟೀನ್ ಫಿಕ್ಸ್ ಮಾಡ್ತೀವೋ ಅವ್ರಿಗೂ ಕೂಡ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ಇವಾಗ ಅವ್ನ ಲಂಚ್ ಬಾಕ್ಸ್ ರೆಡಿ ಆಯಿತು, ಬ್ರೇಕ್ಫಾಸ್ಟು ಆಯಿತು, ಎಲ್ಲ ಕೂಡ ಆಯಿತು. ಇವಾಗ ಅವನಿಗೆ ಸ್ಕೂಲಿಗೆ ಬಿಟ್ಟು ಬರಬೇಕು. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.